ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಕೆಪಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮಾಮಾರ ಹೊಲಕ್ಕೆ ಬಂದೀನಿ. ಆ್ಯಂಡ್ ನಮ್ಮ ಮಾಮಾರ ಹೊಲ ಅಂದ್ರೆ ತೋಟ ಹೆಂಗೈತೆ ಅನ್ನೋದು ತೋರಿಸ್ತೀನಿ. ಅಂದು ಇದು ಹೊಲದಾಗಿನ ಮನೆ ಪ್ರೆಸೆಂಟ್ ನಾ ಇರೋದು. ಸೊ ಹೊಲದಾಗ ಏನೇನು ಆಗ್ತದೆ, ಅವು ಏನೇನು ಕೆಲಸ ಮಾಡ್ತಾನೆ ಅಂಥೇಳಿ ತೋರಿಸ್ತೀನಿ. ಆಮೇಲೆ ಹೊಲದಾಗ ಏನೇನು ಬೆಳೆದಾರಂತ ತೋರಿಸ್ತೀನಿ. ಬರ್ರಿ ನೋಡ್ಕೊಂಬರೋಣ ಒಂದ್ಸರಿ. ಏನ್ರ ಹೇಳಪ್ಪ ನೀ ಬರ್ರಿ ನೋಡೋಣ. ನಮ್ದು ಮೊನ್ನೆ ಸಲ ಏನು ಇದನ್ನ ಮಾಡಿದ್ವಲ್ಲ, ಮೊನ್ನೆ ಒಂದು ಮೆಣಸಿನಕಾಯಿ ಹೊಲ ಹೆಂಗೈತೆ ಅನ್ನೋದು ತೋರಿಸೋಣಂತ. ಬರ್ರಿ ಈಗ ಆನ್ದವಿ ಮೆಣಸಿನಕಾಯಿ ಹೊಲಕ್ಕೆ ಹೊಂತೀವಿ. ಇಲ್ಲೇ ಮೊನ್ನೆ ಬಂದಿನ್ರಿ, ಬಂದು ವಿಡಿಯೋ ಮಾಡಿಕೊಂಡು ಲಾಗ್ ಮಾಡಿಕೊಂಡು ಹೋಗೀನಿ. ಬಟ್ ಏನಾಗೈತಿ, ಆ ವಿಡಿಯೋದಾಗ ವಾಯ್ಸು ಆ ಕಡೆ ಈ ಕಡೆ ಆಗೈತಿ ರೀ, ಲಿಪ್ಸಿಂಕ್ ಆಗಿಲ್ಲ. ಸೊ ಮತ್ತೊಂದು ಸರಿ ವಿಡಿಯೋ ಮಾಡ್ರ ಆತಂತ ಹೇಳಿ ಬಂದೀನಿ. ವಿಡಿಯೋ ಮಾಡಕಂತೇನು ಬಂದಿಲ್ಲ, ಜಸ್ಟ್ ತೋಟಕ್ಕೆ ಹೋಗೋಣ ಬಾ ಅಂತಂದು ಕರ್ದ ನಮ್ಮ ಮಾಮ. ಅದಕ್ಕೆ ಮಳೆ ಹಚ್ಚಿದ್ರ ಸಲುವಾಗಿ ಎಲ್ಲ ಹೂವಿ ಅಂತ ಕ್ಯಾರ ಕಸ ಬೆಳೆದ ಚಂದಾಗೈತ್ರಿ. ಹೊಲ ಆಗಿದೆ, ತೋರಿಸ್ತೀನಿ. ಇದನ್ನು ನೋಡ್ರಿ, ಅವ್ರ ಹೊಲ ಮೆಣಸಿನಗಿ ಹಚ್ಚಾರಿ ಈ ಸಾರಿ. ಇದು ಫುಲ್ ಅದು ಮೆಣಸಿನಗಿ ಎಲ್ಲಿ ತನಕ ಕಾಣಿಸ್ತದ ಅದು ಅಷ್ಟು ಹೊಲ ಇವ್ರದ ರೀ. ಏನೋ ಮಳೆ ಆಗಿದ್ದಕ್ಕೆ ಸಂಬಂಧ ಏನಾಗೈತಪ್ಪ, ಜೋರೇ ಫುಲ್ ಕಸ ಹಂಗ ಬೆಳೆದೈತಿ ನೋಡ್ರಿ. ಕಸ ಬೆಳೆದೈತಿ, ಮೆಣಸಿನಕಾಯಿ ರೇಟ್ ಇಲ್ಲ. ರೈತರ ಮಾಲ್ ಬಂದಾಗ ಸರ್ಕಾರದವ್ರು ಹಂಗ ಟಿಂಗಟ್ ಮಾಡಿ ದಬಾಕಿ. ಈ ಮೆಣಸಿನ್ಕಾಯಿ ಚಲೋ ಇಲ್ಬೇಡ, ಇವು ಬೆಳಬೆಳಗದಾವೆಲ್ಲ. ಕಾಯಿ ಹರಿಲಂಗೆ ಹಂಗೆ ಕೈ ಬಿಟ್ಟೇವಿ. ಇನ್ನು ಒಂದ್ಸಲ ಕಾಯಿ ಹರಿದಿಲ್ಲ ಅಂತ ಹೇಳ್ತಾರೆ. ನಾವು ತುಂಬಿಟ್ಟೇವಿ. ಬಡ ಬಡ ಆಗಿದನ ಹರಿಗೆ ಬಿತ್ತಿಗೆ ಮಾಡ್ಬೇಕಾ. ಏ ಇಷ್ಟು ಹರಿಲಂಗಿದನ ಇಲ್ಲೇ ನೋಡ್ರಿ, ಇಲ್ಲೇ ಮೆಣಸಿನ್ಕಾಯಿ ಹೆಂಗೆ ಬಿಟ್ಟೈತಿ. ಇದು ಮೆಣಸಿನ್ಕಾಯಿ ಈ ರೀತಿ ಮೆಣಸಿನ್ಕಾಯಿ ಬಿಟ್ಟೈತಿ. ಪ್ರತಿಯೊಂದು ಗಿಡಕ್ಕೂ ಸಹಿತ ಭಾರಿ ಪ್ರಮಾಣದೊಳಗೆ ಮೆಣಸಿನ್ಕಾಯಿ ಚಲೋ ಆಗೈತಿ. ಇದು ಒಂದು ಗಿಡ ಅಲ್ಲ, ಪ್ರತಿಯೊಂದು ಗಿಡ. ಇಲ್ಲಿ ನೋಡಪ್ಪ, ಇಲ್ಲಿ ಮಸ್ತ್ ತಂಗ ಅಂದ್ರೆ ಎದಕ್ಕಾಗ್ಯಾವ ಹೇಳಿವ ಆಕೆಪಿ. ಮೊನ್ನೆ ನಾ ನಿಮ್ಮ ಹೊಲಕ್ಕೆ ಬಂದು ಕಾಲು ಇಟ್ಟು ಹೋಗೇನಲ್ಲ, ಹೌದೌದು, ಅದಕ್ಕೆ ಇಷ್ಟು ಚಂದ ಬೆಳೆದತ್ತಿದ್ದು. ಇನ್ನೊಂದ್ಸರಿ ನಾ ಬರ್ಕೊಡ್ದ. ಮೊನ್ನೆ ಯಾರೋ ವಿಡಿಯೋ ಕಮೆಂಟ್ ಮಾಡಿದ್ರಲ್ಲ, ಏನೋ ನೋಡಲ್ಲಿ ನಿನ್ನ ಹುಡುಗಿ ಅಗಿ ತೊಳ್ಯಾಕತ್ತಾಳ ಅಂತೇಳಿ. ನೋಡ್ರಿ, ನಾ ತೊಳ್ದಿದ್ದು ಅಗಿ ಎಷ್ಟು ಚಲೋ ಬೆಳೆದಾವ. ಕರೆ ಹೇಳ್ಕೊಂಡ್ರೆ ಅವತ್ತು ಅಗಿ ತೊಳ್ದಿಲ್ಲ, ಅದು ತುಳ್ದಂಗೆ ವಿಡಿಯೋದಾಗ ಕಾಣಿಸತ್ತಿತ್ತು. ನಾನು ಇದಕ್ಕೆ ಏನಂತಾರೆ ಕೆಪಿ, ಈ ನೆಲಕ್ಕೆ ಅಂದ್ರೆ ಬಿಟ್ಟಿದ್ದು ನಡು ಪ್ಲೇಸ್ ಬಿಟ್ಟಿದ್ದಕ್ಕೆ ಏನು ಅಂತಾರಪ್ಪ, ಒಟ್ಟು ಬೆಳಿಲಿದ್ದ ಜಾಗದಾಗ ನಾನು ನಡ್ಕೊಂಡು ಬಂದೇನಿ. ಇಲ್ಲಿ ನಡ್ಕೊಂಡು ಬಂದೇನಿ ರೀ. ಅವ್ರಿಗೇನು ಕೇಳಿಸೈತಿ ಕಾಣಿಸೈತೆ ಅಂದ್ರೆ ಅಗಿ ಮೇಲೆ ನಾನು ನಡ್ಕೊಂಡು ಬಂದೇನಿ ನಂಗೆ ಕಾಣಿಸೈತಿ. ಇರ್ಲಿ, ಇಟ್ಸ್ ಓಕೆ. ಬಾ ಅಲ್ಲಿ ತನಕ ಹೋಗ್ಬರ್ರಿ ಅಮ್ಮ. ಇಷ್ಟು ದನಗಳಿಗೆ ಹಾಕಕ್ಕೆ ಮೇವು ರೀ. ಮೊನ್ನೆ ಸರ ಬಂದಾಗ ಇದಿಷ್ಟು ಫುಲ್ ಇತ್ತು ರೀ. ಈ ಸರಿ ಅನ್ನಗುಡ್ದು ಅದನ್ನೆಲ್ಲ ಕಟ್ ಮಾಡಿಬಿಟ್ಟಾರೆ. ಆ್ಯಂಡ್ ಅಲ್ಲೊಂದು ನಾಯಿ ಐತೆ ನೋಡ್ರಿ, ಅದು ನಮಗೆ ಬೆಣ್ಣು ಹತ್ಬಿಟ್ಟೈತಿ. ಯಾವಾಗ ಕಡಿತೈತಿ ಹೇಳಕ್ಕೆ ಕೊಡೋದಿಲ್ಲ, ಸುಮ್ಮನೆ ಹೋಗೋದು ಚಲೋ ಈಗ. ಇದು ನಮ್ಮ ಮಾಮಾರ್ದ ಹೊಲ್ದಾನ ಮನೆ ಬ್ಯಾಕ್ ಅಂದ್ರೆ ಹಿತ್ತಲ ಬಾಗ್ಲ ಹಿಂಗೆ ಕಾಣಿಸ್ತದ. ಅದು ನಮ್ಮ ಮಾಮಾರ ಕಾಕಾರ ಮನೆ, ಅಂದ್ರೆ ನಮ್ಮ ಸಣ್ಣ ಅಜ್ಜಾರ ಮನೆ. ಇಟ್ ಮೀನ್ಸ್ ಹೊಲ್ದಾಗಿನ ಮನೆ ರೀ ಇವೆಲ್ಲ. ಇದನ್ನು ನೋಡ್ರಿ, ನಮ್ಮ ಮಾಮಾರ್ದ ಹೊಲ್ದಾಗಿನ ಮನೆ ಕಟ್ಟಿಸಿ ಎಷ್ಟು ವರ್ಷ ಆತ? ಹಾಂ, 5 ವರ್ಷ ಆತಂದು ನೋಡ್ರಿ. ಆ್ಯಂಡ್ ಇವು ಮನೆ ಓಪನಿಂಗಿಗೆ ನಾನು ಬಂದಿದ್ದೆ. ಇವೆರಡು ನೆಳ್ಳಾಗಕ್ಕಂತ ಹೇಳಿ ಅಲ್ಲಿ ದನಗಳು ಕಟ್ಟಾರಲ್ರಿ, ನೆಳ್ಳಾಗ್ತದೆ. ಇದಿಷ್ಟು ಪ್ಲೇಸ್ ಅವ್ರದ ರೀ. ಆ್ಯಂಡ್ ಏನೋ ಹೊಲ್ದಾಣ ಮನೆಗೆ ಬಂದ್ರೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಂಗೈತಿ. ಯಾಕಂದ್ರೆ ಇಲ್ಲ ಗ್ರೀನರಿ ಐತ್ರಿ, ಅಲ್ಲೆಲ್ಲ ಒಳ್ಳೆ ಬರೀ ಮನೆ ಕಡೆ ಅವ್ರ ಮನೆ ಕಡೆ ಅಂದ್ಕೊಂಡು ಬರೀ ಗಾಡಿ ಸೌಂಡ್. ತಡಿ, ಹಾಂ ಇನ್ನೊಂದು ತಿಂಗಳಿಗೆ ಅಂದ್ರೆ ಈಜಿಟ್ಟಿದೆ. ನಮ್ಮ ಪ್ರೀತಿಯ ರಚ್ಚು ಶಗಣಿ ನೋಡ್ರಿ, ನನ್ನ ಹೆಸರು ರುಚ್ಚು ಅಂತ್ರಿ, ಅದ್ರ ಹೆಸರು ರಚ್ಚು ಅಂತ್ರಿ ಇಟ್ಟಾನ್ರಿ. ಗಬ್ಬ ಐತಂತ್ರಿ ಅದು, ಅಂದ್ರೆ ಹೊಟ್ಟಿಲೇ ಅದ ರೀ ಅದು. ಇದು ಆಕಳ, ಇದು ಗಬ್ಬ ಐತಿ. ಈಗ ಒಂದು ತಿಂಗಳು 2 ತಿಂಗಳು ಇದು ಅದು ಗಬ್ಬಲ. ಇವು ಆಕಳ ಇಷ್ಟು ನಿಮ್ಮೋನ ಮೊನ್ನೆ ಬಂದಾಗ ಇವು 2 ಇರಲಿಲ್ಲ, ಎಲ್ಲಿ ಇಟ್ಟಿದ್ರಿ? ಮನ್ಯಾಗ ತಗೊಂಡಿದ್ವಿ. ಮತ್ತೆ ಇಂಥದ ನೋಡಿ, ಇಷ್ಟಿದಾವ ನೋಡ್ರಿ. ಅವ್ರ ತವ್ರ ಮನ್ಯಾಗ ಕೊಡ್ಸಿದ್ದೆ ನೋಡ್ರಿ. ನಮ್ಮ ಅಮ್ಮನ ಏನೋದ ಬಳ್ಳುಳ್ಳಿ.
ನಮ್ಮಪ್ಪ ಕೊಡ್ತಾನನ್ರಿ, ನಮ್ಮ ಮಾಮ ಬೇಡನ್ರಿ. ಕೊಟ್ಟಿದ್ರೆ ನೋಡ ಇನ್ನೂ ಒಂದು ಜಾಯಿಂಟ್ ಅಕ್ಕಿತ್ತಿಲ್ಲೇ. ಅದೇನು ಇದಕ್ಕಿಂತ ದೊಡ್ಡದ ಇತ್ತು. ಹೂ ಅಂತ ಹೇಳ್ಬೇಕಿತ್ತು. ಮೊನ್ನೆ ತಂದಾರ್ರಿ ಇದನ್ನ ಹೋರಿ ಹೊಸಾದ ನೀವು. ಇದು ಹಳೇದು. ಇದನ್ನ ಅಂದ್ರೆ ಇದು ಇಳ್ದಾಗ ನಾ ಬಂದಿನ್ರಿ ಇಲ್ಲಿ. ಹೌದಲ್ಲಪ್ಪ? ಇದು ನಮ್ಮ ಮಾಮಾರ್ದ ಮನೆ ಬಾಗ್ಲ, ಅಂದ್ರೆ ಹೊಲ್ದಾಗಿನ ಮನಿದ. ಇಷ್ಟು ನಮ್ಮ ಮಾಮನ ಒನ್ನೆ ಹಿಂತಾರ್ರಿ ಇವರು. ಇಷ್ಟು ಅಲ್ಲೊಂದು ಮುದಕಾಗೈತ್ರಿ. ಎಲ್ಲ ದೀಪ ಹೊಲ್ದಾಗದೇನಿ. ಏನು ಮಾಡತ್ತೀಪ? ಮರಿಗೋಳ್ ಜೋಡಿ ಅದೇನಿ. ಸೊ ತಿಳ್ಕೊಂಬಿಡ್ರಿ, ಒನ್ನೆ ಹಿಂತಿ ಅಂತ ಕರೆದ್ರಿ ಇವೆ ಎಲ್ಲ. ಇವಕ್ಕೂರ್ ಮ್ಯಾಲ ಇದ್ದಷ್ಟು ಪ್ರೀತಿ ನನ್ನ ಮೇಲೆ 0.5% ಇದ್ದಿದ್ರು ಅವೆಲ್ಲ ಓಡ್ತೀವಿ ನಾವು. ಮೊದಲು ಎಂತ ಇವಕ್ಕೂರ್ ಬಗ್ಗೆ ಹೇಳು. ನಿಮ್ಗೆ ಯಾಕೆ ಇಷ್ಟ, ಎಂತ ಇಷ್ಟ ಇಲ್ಲ ಅಂತೇಳಿ. ಯಾಕೆ ಇಷ್ಟ ಅಂತಂದ್ರೆ ಇವೇನದವಲ್ರಿ, ಬಡವ್ರ ಮನೆಯಾಗಿನ ಬಂಗಾರ ಇದ್ದಂಗೆ. ಏನು ಸತ್ತು ಒಂದು ಲುಕ್ಸಾನ, ಸಾಯ್ಲಿಲ್ಲಪ್ಪ ಅಂತಂದ್ರೆ 1 ವರ್ಷ ಬಿಟ್ಟು 10 ವರ್ಷ ಇದಾವ ಅಂತಂದ್ರೂ ನಮಗೆ ಲುಕ್ಸಾನ ಹಂಗಿಲ್ಲ ಇವೆ. ನಮ್ಗೆ ಯಾವಾಗ ಮಾಡ್ತೇವೆ ಅವಾಗ ರೊಕ್ಕ ಬರ್ತಾವೆ. ಸೊ ಎಫ್ ಡಿ ಇದ್ದಂಗೆ, ಒಂದು ಲೆಕ್ಕದಾಗ ಹೇಳ್ಬೇಕಂದ್ರೆ ಬ್ಯಾಂಕ್ನಾಗ ಎಫ್ ಡಿ ಇದ್ದಂಗೆ. ನಮಗೆ ಯಾವಾಗ ಬೇಕು ಅವಾಗ ಹೋಗಿ ತಗೋಬೋದು. ಇನ್ನು ಎಫ್ ಡಿ ಆದರೆ ಏನಿತ್ತಲ್ಲ, 6 ತಿಂಗಳು ತಡ್ರಿ, 3 ತಿಂಗಳು ತಡ್ರಿ ಅಂತ ಹೇಳ್ತಾರೆ. ಇವು ಹಂಗಲ್ಲ. ನಮ್ಗೆ ಈಗ ಅರ್ಜೆಂಟ್ ಐತಪ್ಪ ಅಂತಂದ್ರೆ ನಾವು ಮರೆಯವಂತ 1,000 ರೂಪಾಯಿ ಲಾಸ್ ಆಗಲಿ, ನಮ್ಮ ಕೈಯಾಗ ರೊಕ್ಕ ಬರ್ತಾವೆ ಅಂತ ಒಂದು ಕೊಟ್ಟು ನೋಡ್ರಿ, ತಿಳ್ಕೊಂಬಿಡ್ರಿ ನನ್ನಿಂದ ಏನು. ಹಾಂ, ಎಲ್ಲ ಈಗಿನಿಂದ ರೀ ಈಗಿನ ಕೊಟ್ಟ ಈಗಿನ ನಡ್ಸ್ಯಾರ. ನಾನ ತರಾಕ ರೊಕ್ಕ ಕೊಟ್ಟೇನ್ರಿ. ಅದನ್ನೆಲ್ಲ ಹೇಳ್ಕೊಬೇಕು ನೀನು. ಅಂತದೆಲ್ಲ ಎಲ್ಲ ಈಗ ಇಕ್ಕಿದೆ ರೀ ಈಗಿನಿಂದ ಎಲ್ಲ. ಇರ್ಲಿ ಬಿಡಿ ಹೇಳ್ಕೊಬೇಡ ಅಂತ. ಅದೆಲ್ಲ ನಾ ಮಾಡಿದ್ದು ನಂಗೆಲ್ಲ ಹೇಳ್ಕೊಂಡ್ರಿ. ಹಂಗಲ್ಲ, ನನ್ನ ಮನಸ್ಸಿಗೆ ಭಾಳ ನೋವಾಗ್ತೈತಿ. ಹಂಗೆ ಹೇಳ್ಬಾರ್ದು. ನನ್ನ ತಂಗಿ ಅದ್ರಿ. ನಮ್ಮ ಮಾಮಾರ ಚಕಡಿ ರೀ. ಅದು ನಮ್ಮ ಮಾಮಾರ ಟ್ರ್ಯಾಕ್ಟರ್ದ ಟೇಲರ್. ಆ್ಯಂಡ್ ಇದಿಷ್ಟು ಪ್ಲೇಸ್ ನಮ್ಮ ಮಾಮಾರ್ದು. ಅದು ನಮ್ಮ ಅಜ್ಜಾರ, ಸಣ್ಣ ಅಜ್ಜಾರ್ದು. ಇದು ನಮ್ಮ ದೊಡ್ಡ ಅಜ್ಜಂದು. ನಮ್ಮ ದೊಡ್ಡ ಅಜ್ಜನ ಮಾಡ್ಕೊಂಡಿದ್ರಿ. ಇದಿಷ್ಟು ನಮಗೆ ಏಕಿತ್ತು. ದನಗಳಿಗಂತ ಮಾಡಿಸಿದ್ದ ಟ್ಯಾಂಕ್ ರೀ. ಬಟ್ ಈಗ 1 ವೀಕ್ ಆತ ಕೆಟ್ಟಿತ್ತಂತ. ಬಟ್ ಆ್ಯಂಡ್ ಇಲ್ಲಿಂದ ಅವು ನೀರು ಬರ್ತಾವೆ, ನೋಡ್ತಿರ್ಬೋದು. ಹಿಂಗೆ ನಮ್ಮ ಜೋಡಿ ಕಬಾಬ್ ಮೇ ಹಡ್ಡಿ ಅನ್ನಂಗೆ ನಮ್ಮ ತಂಗಿ ನೋಡಾಡ್ರಿ. ನಾ ಎಲ್ಲಿ ಹೋದ್ರು ರೀ, ನಾ ಏನು ತಿಂದ್ರು ರೀ, ನಾ ಡ್ರೆಸ್ ತೊಗೊಂಡ್ರು, ಚಪ್ಪಲ್ ತೊಗೊಂಡ್ರು, ಎಲ್ಲದಕ್ಕೂ ಈಕೆ ಅಡ್ಡಿ ನೋಡ್ರಿ. ಹೌದಲ್ಲ? ಅದು ಹಂಗಲ್ಲ ಸಾಂಗಪ್ಪ. ಹಾಂ, ಗಾಳಿ ಮಳೆಗೆ ಬೆಳಕಾಗಿ ಮುಂದೆ ಸಾಗುನಿ ಅರ್ಜಿ 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 ಬಿಡಲ್ಲ ಬ್ರಾಂಡ್ ಕಲ್ಸೆ ಇದ್ರ ಮೈಯಾಗ ತುಂಬ ತೊಳಕಂತೀವಿ. ಮುಖ ತೊಳ್ಕೊ ಸ್ವಚ್ಛಮೆ, ಬೆಳಗ್ಗೆ ಅಕ್ಕಿ ನಿಮ್ಮ ಮಾಮನ ಕತೆ ನೋಡಿ. ನಿಮ್ಮ ಮಾಮ ಎಷ್ಟು ಬೆಳಗಿದಾನ, ನಿಂಕಿನ ಬೆಳಗಿದಾನ. ಅದು ಎಟ್ಟ ತಿಕ್ಕಿರೋದು ಬೆಳಗಾಗಂಗಿಲ್ಲ. ಹಿಂಗೆ ತೊಳ್ಕೊಬೇಕಾ ಮೈ ಅಂದ್ರೆ ಸ್ವಚ್ಛ ಇರ್ತಿ. ಇಲ್ಲ ಅಂದ್ರೆ ಅವನಂಗಕ್ಕಿ. ನಮ್ಮ ಅಮ್ಮಾರ ಮುದ್ದಿನ ಅಮ್ಮನ ಸಮಾಧಿ ಹೊಲದಾಗ ಮಾಡ್ಸಾರ್ರಿ ಅವ್ರು. ಫಸ್ಟ್ ಟೈಮ್ ಕರ್ಕೊಂಬಂದು ಸೋಮಾರಿಸಿದ್ದಿಲ್ಲೇ ರೀ. ಇದು ಬಿಟ್ಟರೆ ಎಲ್ಲಿ ಕರ್ಕೊಂಡು ಹೋಗಿಲ್ರಿ ಅವ್ರು. ಬಿಡ್ತೇನೆ
ಹ್ಞೂ ಇವೆಲ್ಲ ಹೋದ್ಮರಿ ಇಷ್ಟು ಅಷ್ಟು ಅದೊಂದೇ ಹೆಣ್ಮರಿ ಅದು ಯಾವುದು ಇದು ಕೆಂದು ಕಲರ್ ಅದೊಂದೇ ಹೆಣ್ಮರಿ ಹ್ಞೂ ಅದು ಟಗರ ಬಿಡು ಅದು ಟಗರ ಬಟ್ ಇವ್ನ ಹೆಂಗೆ ಗುರುತು ಹಿಡಿಯೋದು ಹೇಳ ಹೆಂಗೆ ಗುರ್ತು ಹಿಡಿದು ಅಂತಂದ್ರೆ ಅವ್ರ ಜಾತಿ ಮೇಲೆ ಗುರ್ತು ಹಿಡಿಬೋದು ಇಲ್ಲ ಸಲೀಸಾಗಿ ಗುರ್ತು ಕೆಳ ಬಗ್ಗೆ ಇದು ಮುದ್ದು ಮರಿನೋ ಹೆಣ್ಮರಿನೋ ಹಂಗಲ್ಲ ಅದನ್ನ ಕೇಳಾತಿಲ್ಲ ನಾ ಕೇಳಾತಿದ್ದೆ ಆಡ್ ಹೆಂಗ ಕುರಿ ಹೆಂಗ ನೀನು ನಿಂಗೆ ಗೊತ್ತಾಕತಿ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಕುರಿ ಹೆಂಗ ಅಂತಂದ್ರೆ ಕುರಿ ಉಣ್ಣಿ ಬರ್ತೈತಿ ಉಣ್ಣೆ ಅಂದ್ರೆ ಮ್ಯಾಗ ಉಣ್ಣಿ ಸಲ ಹಂಗೆ ಕೂದ್ಲ ಜಾಸ್ತಿ ಬರ್ತೈತಿ ಕೂದಲು ಇದು ಕೂದಲು ಕಡಿಮೆ ಬರ್ತೈತಿ ಬಟ್ ಇವು ಸ್ಟ್ರೈಟ್ ಇರ್ತಾವು ಸ್ಟ್ರೈಟ್ ಇರಂಗಿಲ್ಲ ಅವು ಇವು ಹಂಗ ಅಂತಲ್ಲ ಸ್ಟ್ರೈಟ್ ಇರ್ಬೇಕಂತ ಏನಿಲ್ಲ ಇವು ಉಂಗುರು ಗುಂಡ್ ಇರ್ತಾವ ಈಗ ಇದ್ರು ಅದಾವ ಇದ್ರು ಇಲ್ಲಿ ಎಷ್ಟೋ ಸ್ಟ್ರೈಟ್ ಅದಾವ ಇಲ್ಲೆಲ್ಲ ಉಂಗುರು ಗುಂಡ್ ಅದಾವ ಇವು ನೀ ಮಾಡಿ ಅವನು ಕರ್ಲರ್ ತೊಗೊಂಡಿದ್ದಲ್ಲ ಮೊನ್ನೆ ನಂದ ಇದು ಹಕ್ಕಿಗೆ ಏನೈತಲ್ಲ ಈಚೆ ಕಡೆ 5 ದನ ನಿಂದಿರ್ತಾವ ಆಚೆ ಕಡೆ 5 ದನ ನಿಂದಿರ್ತಾವ 10 ದನ ನಿಂದಿರ್ತಾವ ಇಲ್ಲಿ 10 ದನಗಳು ಏನೈತಲ್ಲ ಈಗ ನಾವು ಹಿಂಡೂರ ಕಟ್ಲಿ ಇಲ್ಲ ಅಂದ್ರೆ ಎತ್ತು ಎಮ್ಮೆ ಆಕಳ ಬೇಕಾದ ಕಟ್ಟಿದ್ರು ಇಲ್ಲಿ 10 ದನ ದೊಡ್ಡ ನಿಂದಿರ್ತಾವ ಆ ಸೈಡಿಂದ ಏನು ಐತಾವಲ್ಲ ಇಲ್ಲಿ ಅಷ್ಟು ಏನು ನಿಂದಿರ್ತಾವ ಇಲ್ಲಿ ಕರ್ಮರಿ ಇರ್ತಾವ ಆ ಸೈಡ್ ಕಟ್ಬೋದು ಅಂದ್ರೆ ಸಣ್ಣ ಅಂದ್ರೆ ಆಕಳದ್ದು ಎಮ್ಮೆವು ಅಲ್ಲಿ ನಮ್ಗೆ ಏನೈತಲ್ಲ ಅಲ್ಲಿ 7 ದನ ನಿಂದಿರ್ತಾವ ಅಲ್ಲಿ 7 ಇಲ್ಲಿ 3 ದನ ಇಲ್ಲಿ 3 ಬಳಿ ಹಾಕ್ಸಿದೀನಿ ಇಲ್ಲಿ 3 ಕರುಗಳು ನಿಂದಿರ್ತಾವ ಅಂದ್ರೆ ಇಲ್ಲಿ 10 ದನ ನಿಂದಿರ್ಸಿದ್ರೆ ಒಬ್ರು 10 ಕರುಗಳು ಇಲ್ಲಿ ನಿಂದಿರ್ತಾವ ಇಲ್ಲೇ 10 ದನ ಇಲ್ಲಿ 10 ದನ ಅಲ್ಲಿ ಅವ್ರು ಮರ್ರಿ ಈಚೆ ಕಡೆ ಸೇರಿ 10 ದನ ನಿಂದಿರ್ತಾವ ಹೋ ಹಾ ಹಾ ಈಚೆ ಕಡೆ ಹಿಂಗ ಇದು ಒಂದ ನಡುವ ಇದು ಬಾಂದ್ನಿ ಇದೊಂದು ಬಾದ್ಲಿ ಈಚೆ ಕಡೆ ಇಲ್ಲಿ 7 ಕರುಗಳು ನಿಂದಿರ್ತಾವ ಈಚೆ ಕಡೆ 3 ಕರುಗಳು ಇಲ್ಲಿ ನಿಂದಿರ್ತಾವ 1 2 3 ಬಂದು ಖಾಲಿ ಕುಂದ್ಬಿಟ್ಟೇವ್ರಿ ಈಗ ಏನು ಎಲ್ಲದಕ್ಕೂ ಬಿಟ್ಬಿಟ್ಟು ಹೊಂಟಾರ ಎಲ್ಲಾನು ಬಿಟ್ಬಿಟ್ಟು ಕೆಲಸ ಮಾಡತ್ತಾರ ಸ್ವಲ್ಪ ರೆಸ್ಪೆಕ್ಟೇ ಇಲ್ಲ ರೆಸ್ಪೆಕ್ಟ್ ಇಲ್ಲ ಸೊ ನಮ್ಮ ಮನೆ ಕಡೆ ನಾವು ಹೋಗೋದು ಚಲೋ ರೀ ಮನೆಗೆ ಬಂದೆ ಗಾಯ್ಸ್ ಮನೆಗೆ ಬಂದು ಸಿಕ್ಕಾಪಟ್ಟಿ ಹೊಟ್ಟೆ ಹಸ್ತಿತ್ತು ನಂದು ಹೆಂಗಂದ್ರೆ ಸ್ನಿಕರ್ಸ್ ತಿನ್ನಿ ಹೊಟ್ಟೆ ಹಸಿದಾಗ ನೀವೇ ಆಗಿರಲ್ಲ ಹಂಗೆ ನಾನು ಹೊಟ್ಟೆ ಹಸಿತಂದ್ರೆ ನಾನೇ ಆಗಿರೋದಿಲ್ಲ ರೀ ಕರೆ ಹೇಳ್ಬೇಕಂದ್ರೆ ಬಂದು ಜಾಗ ಮಾಡಿದೆ ನಾಟ್ ಬಿಕಾಸ್ ಅಲ್ಲಿ ಹೋಗಿ ಬಂದೇನಂತಲ್ಲ ನನಗೆ ಮಾರ್ನಿಂಗ್ 11 ಗಂಟೆಗೆ ಕೇಳೋದೆ 11 ಗಂಟೆಗೆ ಎದ್ದಿದ್ನಿ ಆಗಿಂದಾಗ ಕರ್ಕೊಂಡು ಹೋಗ್ಬಿಟ್ರೆ ಸೊ ತೋಟದ ಮನೆಯಿಂದ ಬಂದು ಚೆನ್ನಾಗಿ ತಿಂದೆವು ಈಗ ಜಳಕ ಮಾಡ್ಕಾಸ್ ನಿಂತೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಹೊತ್ತು ಕುಂದ್ರೆ ಅಂದ್ರಿ ನಮ್ಮ ಅಜ್ಜಾರ ನಂಗೆ ಕುಂದ್ರಕ್ಕಾಗಲಿಲ್ಲ ಹೊಟ್ಟೆ ಹಸಿ ಸಾಮಾನು ಹಂಗೆ ಬಂದೆ ಇನ್ನೂ ನಮ್ಮ ಮಾಮನ ಹೊಲದೊಳಗೆ ಇನ್ನೂ ಭಾಳ ಬೆಳಿತಾರೆ ಆ್ಯಂಡ್ ಇದು ಒಂದು ಹೊಲ ಅಲ್ರಿ ಅವ್ರದ್ದು ಇನ್ನೂ ಅದಾವ ಹೊಲಗಳು ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಇನ್ ಕೇಸ್ ಏನಾರ ಬೆಳೆದಿದ್ರೆ ಅವ್ರು ಕರ್ಕೊಂಡು ಹೋದ್ರೆ ನಿಮ್ಗೆ ತೋರಿಸ್ತೀನಿ ಈ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಹೇಳ್ರಿ ಆ್ಯಂಡ್ ನನಗೆ ಭಾಳ ಇಷ್ಟ ರೀ ಅವ್ರ ಹೊಲ್ದಾಗಿರೋದಂದ್ರೆ ಎಷ್ಟು ಪೀಸ್ಫುಲ್ ಅದ ಅಂದ್ರೆ ಎಲ್ಲರೂ ಒಂಥರ ಅಲ್ಲಿ ಸಮಾಧಿ ಅದಾವ ಇಟ್ ಮೀನ್ಸ್ ಸುಡ್ಗಾಡ್ಗಟ್ಟಿ ಐತಿ ಅಲ್ಲಿ ಹೋಗಕ್ಕೆ ಹೋಗ್ಬಾರ್ದು ಅಲ್ಲಿ ಸರಿ ಅಲ್ಲ ಪ್ಲೇಸ್ ಅಂತ ಹೇಳ್ತಾರೆ ಬಟ್ ಅಲ್ಲಿರೋ ಅಷ್ಟು ನೆಮ್ಮದಿ ಎಲ್ಲಿ ಇಲ್ರಿ ನಿಜ ರೀ ಅಲ್ಲಿರೋ ಗ್ರೀನರಿ ಹೆಂಗದ ಅಂದ್ರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನಿಸ್ತದೆ ಬಟ್ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇರೋಕ್ಕಾಗಲಿಲ್ಲ ಇದು ಪ್ಲ್ಯಾನ್ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ ನಾವು ಕಳ್ಸಕ್ಕೆ ಕರ್ಕೊಂಡು ಹೋಗಪ್ಪ ನನಗೆ ಹೋಗ್ಬೇಕಂತ ಸಾಧ್ಯತಿ ಯಾಕೋ ಅಲ್ಲಿ ಗ್ರೀನರಿ ನೋಡ್ಬೇಕಂತ ಸಾಧ್ಯತಿ ಅದರ ಬೇರೆ ಮಳೆ ಬರೋ ಟೈಮ್ ಅಂತಂದೆ ಅದಕ್ಕೆ ನಮ್ಮ ಅಮ್ಮ ಕಳಸ ಎಲ್ಲ ನಡಿ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೇನಂತೆ ಕರ್ಕೊಂಡು ಹೋಗಿದ್ರೆ ಆ್ಯಂಡ್ ಭಾಳ ಎಂಜಾಯ್ ಮಾಡಿದ್ವಿ ಮಾರ್ನಿಂಗ್ ಹೋಗಿ ಈಗ ಕರೆಕ್ಟ್ ಟೈಮ್ 4:30 ಆಗ್ಯದ ಈಗ ನಂದೆಲ್ಲ ಮುಗಿದ ಕಾಸು ಬಂದು ಕುಂತೀನಿ ಆ್ಯಂಡ್ ಸಿಕ್ಕಾಪಟ್ಟಿ ಖುಷಿ ಆಯ್ತು ರೀ ನಂಗೆ ಅಲ್ಲಿ ಹೋಗಿಂದ ಟೈಮ್ ಸ್ಪೆಂಡ್ ಮಾಡಿದ್ದು ಆಮೇಲೆ ನಿದ್ದೆ ಸಿಕ್ಕಾಪಟ್ಟಿ ಬರತ್ತಿತ್ತು ರೀ ಅಲ್ಲಿ ಅಷ್ಟು ತಂಪು ಗಾಳಿ ಬರತ್ತಿತ್ತು ಭಾಳ ಎಂಜಾಯ್ ಮಾಡಿದೆ ಆ್ಯಂಡ್ ಇನ್ನೂ ಹಂಗೆ ಸಿಕ್ಕಾಪಟ್ಟಿ ವೀಡಿಯೋಸ್ ಒಂದು ಜೋಡಿ ಬರ್ತಾವ್ರಿ ಇನ್ಮೇಲಿಂದ ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಜನ ನೋಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಮಾಡಿ ಹೋಗ್ರಿ ಒಂದ್ಸತಿ ಹಂಗೆ ನನ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನನ್ನ ವೀಡಿಯೋಸ್ ಏನೇನು ಹಾಕ್ತಾನೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ನೀವು ನೋಡ್ಬೋದು ನನಗೂ ಸಪೋರ್ಟ್ ಮಾಡ್ಬೋದು ಲವ್ ಯು